ದಂಡಿನಕೊರಪೇಟೆ ಗ್ರಾಮದಲ್ಲಿ ರೈತರು ಕೋಸು ಬೆಳೆಗಾರರಾಗಿದ್ದೀವಿ ಈ ವರ್ಷ. ಈಗ ರೈತರಿಗೆ ಏನಪ್ಪ ಈ ಕೋಸಿನಿಂದ ಲಾಭ ಅಂದರೆ, ಈ ಸರಿ ಒಳ್ಳೆ ರೈತನಿಗೆ ಚೆನ್ನಾಗಿ ಬಂದಾಗ ಕೋಸು ಈ ಬೆಂಬಲ ಬೆಲೆ ಸಿಗೋದಿಲ್ಲ, ಭಾಳ ಕಮ್ಮಿ, ಹಾಕಿದ ಗಂಟು ಸಮೇತ ಬರೋಕ್ಕೆ ಹೆಚ್ಚು. ಅದರಿಂದ ಸ್ವಲ್ಪ ಬೆಂಬಲ ಬೆಲೆ ಸರ್ಕಾರದಿಂದ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ, ನಿಗದಿ ಬೆಲೆ ಕೊಡಬೇಕು, ಇಷ್ಟೇ ರೇಟ್ ಇದು ಇರಬೇಕು ಅಂತಂದು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ತರಕಾರಿ ಬೆಳೆ ಇಲ್ಲದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆದರೆ ರೈತರ ಹೊಲದಲ್ಲಿ ತರಕಾರಿ ಬೆಳೆ ಬಂದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಬಿದ್ದೋಗ್ಬಿಡ್ತತೆ. ಏನು ಹಾಕಬೇಕು ಅನ್ನೋದೇ ತೋರಿಸ್ತಿಲ್ಲ ರೈತನಿಗೆ. ಯಾವ ಬೆಳೆ ಹಾಕಿದ್ರು ಆ ರೈತನ ಬೆಳೆ ಬಂದಾಗ ಆ ರೇಟ್ ಬಿದ್ದೋಗುತ್ತೆ. ಪ್ರತಿಯೊಂದ್ರದ್ದು ಅಷ್ಟೇ, ಪ್ರತಿಯೊಂದು ರೈತ ಬೆಳೆಯ ಪ್ರತಿಯೊಂದು ಬೆಳೆ, ಮೆಕ್ಕೆಜೋಳ, ಕಡಲೆ, ರಾಗಿ, ಈರುಳ್ಳಿ, ಕೋಸು, ತರಕಾರಿ ಯಾವುದೇ ಬೆಳೀಲಿ, ರೈತ ಬೆಳೆ ಬಂತು ಅಂದರೆ ರೇಟ್ ಬಿದ್ದೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ, ನಿಮಗೆ ರೈತರಿಗೆ ಅನುಕೂಲ ಮಾಡಿರಿ, ರೈತರಿಗೆ ಅನುಕೂಲ ಮಾಡಿರಿ. ಯಾಕಂದರೆ ಎಷ್ಟೇ ಬೆಳೆದ್ರೂ ಪ್ರತಿಯೊಬ್ಬ ವ್ಯಕ್ತಿನೂ ತಿನ್ನೋದೇ ಅನ್ನ, ಹಣ ತಿನ್ನೋಕ್ಕೆ ಬರೋದಿಲ್ಲ. ರೈತ ಇದ್ರೇ ನಾಡು, ರೈತ ಇಲ್ದಿದ್ರೆ ಯಾರೂ ಇರೋದು ಇಲ್ಲ ಪ್ರಪಂಚದಲ್ಲಿ. ಅನ್ನ ಬೆಳೆಯೇ ರೈತ. ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋದಂದ್ರೆ ಅವನು ತಿನ್ನೋದೇ ಅನ್ನ. ಆದರೆ ಅದು ಅನ್ನ ರೈತ ಬೆಳೆದಿದ್ದೆ. ಆ ರೈತ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗ ಕೊಡ್ರಿ. ನಾವು ದಂಡಿನಕೊರಪೇಟೆ ಗ್ರಾಮದಲ್ಲಿ ರೈತರು ಕೋಸು ಬೆಳೆಗಾರರಾಗಿದ್ದೀವಿ ಈ ವರ್ಷ. ಈಗ ರೈತರಿಗೆ ಏನಪ್ಪ ಈ ಕೋಸಿನಿಂದ ಲಾಭ ಅಂದರೆ, ಈ ಸರಿ ಒಳ್ಳೆ ರೈತನಿಗೆ ಚೆನ್ನಾಗಿ ಬಂದಾಗ ಕೋಸು ಈ ಬೆಂಬಲ ಬೆಲೆ ಸಿಗೋದಿಲ್ಲ, ಭಾಳ ಕಮ್ಮಿ, ಹಾಕಿದ ಗಂಟು ಸಮೇತ ಬರೋಕ್ಕೆ ಹೆಚ್ಚು. ಅದರಿಂದ ಸ್ವಲ್ಪ ಬೆಂಬಲ ಬೆಲೆ ಸರ್ಕಾರದಿಂದ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ, ನಿಗದಿ ಬೆಲೆ ಕೊಡಬೇಕು, ಇಷ್ಟೇ ರೇಟ್ ಇದು ಇರಬೇಕು ಅಂತಂದು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ತರಕಾರಿ ಬೆಳೆ ಇಲ್ಲದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆದರೆ ರೈತರ ಹೊಲದಲ್ಲಿ ತರಕಾರಿ ಬೆಳೆ ಬಂದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಬಿದ್ದೋಗ್ಬಿಡ್ತತೆ. ಏನು ಹಾಕಬೇಕು ಅನ್ನೋದೇ ತೋರಿಸ್ತಿಲ್ಲ ರೈತನಿಗೆ. ಯಾವ ಬೆಳೆ ಹಾಕಿದ್ರು ಆ ರೈತನ ಬೆಳೆ ಬಂದಾಗ ಆ ರೇಟ್ ಬಿದ್ದೋಗುತ್ತೆ. ಪ್ರತಿಯೊಂದ್ರದ್ದು ಅಷ್ಟೇ, ಪ್ರತಿಯೊಂದು ರೈತ ಬೆಳೆಯ ಪ್ರತಿಯೊಂದು ಬೆಳೆ, ಮೆಕ್ಕೆಜೋಳ, ಕಡಲೆ, ರಾಗಿ, ಈರುಳ್ಳಿ, ಕೋಸು, ತರಕಾರಿ ಯಾವುದೇ ಬೆಳೀಲಿ, ರೈತ ಬೆಳೆ ಬಂತು ಅಂದರೆ ರೇಟ್ ಬಿದ್ದೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ, ನಿಮಗೆ ರೈತರಿಗೆ ಅನುಕೂಲ ಮಾಡಿರಿ, ರೈತರಿಗೆ ಅನುಕೂಲ ಮಾಡಿರಿ. ಯಾಕಂದರೆ ಎಷ್ಟೇ ಬೆಳೆದ್ರೂ ಪ್ರತಿಯೊಬ್ಬ ವ್ಯಕ್ತಿನೂ ತಿನ್ನೋದೇ ಅನ್ನ, ಹಣ ತಿನ್ನೋಕ್ಕೆ ಬರೋದಿಲ್ಲ. ರೈತ ಇದ್ರೇ ನಾಡು, ರೈತ ಇಲ್ದಿದ್ರೆ ಯಾರೂ ಇರೋದು ಇಲ್ಲ ಪ್ರಪಂಚದಲ್ಲಿ. ಅನ್ನ ಬೆಳೆಯೇ ರೈತ. ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋದಂದ್ರೆ ಅವನು ತಿನ್ನೋದೇ ಅನ್ನ. ಆದರೆ ಅದು ಅನ್ನ ರೈತ ಬೆಳೆದಿದ್ದೆ. ಆ ರೈತ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗ ಕೊಡ್ರಿ. ನಾವು ದಂಡಿನಕೊರಪೇಟೆ ಗ್ರಾಮದಲ್ಲಿ ರೈತರು ಕೋಸು ಬೆಳೆಗಾರರಾಗಿದ್ದೀವಿ ಈ ವರ್ಷ. ಈಗ ರೈತರಿಗೆ ಏನಪ್ಪ ಈ ಕೋಸಿನಿಂದ ಲಾಭ ಅಂದರೆ, ಈ ಸರಿ ಒಳ್ಳೆ ರೈತನಿಗೆ ಚೆನ್ನಾಗಿ ಬಂದಾಗ ಕೋಸು ಈ ಬೆಂಬಲ ಬೆಲೆ ಸಿಗೋದಿಲ್ಲ, ಭಾಳ ಕಮ್ಮಿ, ಹಾಕಿದ ಗಂಟು ಸಮೇತ ಬರೋಕ್ಕೆ ಹೆಚ್ಚು. ಅದರಿಂದ ಸ್ವಲ್ಪ ಬೆಂಬಲ ಬೆಲೆ ಸರ್ಕಾರದಿಂದ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ, ನಿಗದಿ ಬೆಲೆ ಕೊಡಬೇಕು, ಇಷ್ಟೇ ರೇಟ್ ಇದು ಇರಬೇಕು ಅಂತಂದು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ತರಕಾರಿ ಬೆಳೆ ಇಲ್ಲದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆದರೆ ರೈತರ ಹೊಲದಲ್ಲಿ ತರಕಾರಿ ಬೆಳೆ ಬಂದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಬಿದ್ದೋಗ್ಬಿಡ್ತತೆ. ಏನು ಹಾಕಬೇಕು ಅನ್ನೋದೇ ತೋರಿಸ್ತಿಲ್ಲ ರೈತನಿಗೆ. ಯಾವ ಬೆಳೆ ಹಾಕಿದ್ರು ಆ ರೈತನ ಬೆಳೆ ಬಂದಾಗ ಆ ರೇಟ್ ಬಿದ್ದೋಗುತ್ತೆ. ಪ್ರತಿಯೊಂದ್ರದ್ದು ಅಷ್ಟೇ, ಪ್ರತಿಯೊಂದು ರೈತ ಬೆಳೆಯ ಪ್ರತಿಯೊಂದು ಬೆಳೆ, ಮೆಕ್ಕೆಜೋಳ, ಕಡಲೆ, ರಾಗಿ, ಈರುಳ್ಳಿ, ಕೋಸು, ತರಕಾರಿ ಯಾವುದೇ ಬೆಳೀಲಿ, ರೈತ ಬೆಳೆ ಬಂತು ಅಂದರೆ ರೇಟ್ ಬಿದ್ದೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ, ನಿಮಗೆ ರೈತರಿಗೆ ಅನುಕೂಲ ಮಾಡಿರಿ, ರೈತರಿಗೆ ಅನುಕೂಲ ಮಾಡಿರಿ. ಯಾಕಂದರೆ ಎಷ್ಟೇ ಬೆಳೆದ್ರೂ ಪ್ರತಿಯೊಬ್ಬ ವ್ಯಕ್ತಿನೂ ತಿನ್ನೋದೇ ಅನ್ನ, ಹಣ ತಿನ್ನೋಕ್ಕೆ ಬರೋದಿಲ್ಲ. ರೈತ ಇದ್ರೇ ನಾಡು, ರೈತ ಇಲ್ದಿದ್ರೆ ಯಾರೂ ಇರೋದು ಇಲ್ಲ ಪ್ರಪಂಚದಲ್ಲಿ. ಅನ್ನ ಬೆಳೆಯೇ ರೈತ. ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋದಂದ್ರೆ ಅವನು ತಿನ್ನೋದೇ ಅನ್ನ. ಆದರೆ ಅದು ಅನ್ನ ರೈತ ಬೆಳೆದಿದ್ದೆ. ಆ ರೈತ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗ ಕೊಡ್ರಿ. ನಾವು ದಂಡಿನಕೊರಪೇಟೆ ಗ್ರಾಮದಲ್ಲಿ ರೈತರು ಕೋಸು ಬೆಳೆಗಾರರಾಗಿದ್ದೀವಿ ಈ ವರ್ಷ. ಈಗ ರೈತರಿಗೆ ಏನಪ್ಪ ಈ ಕೋಸಿನಿಂದ ಲಾಭ ಅಂದರೆ, ಈ ಸರಿ ಒಳ್ಳೆ ರೈತನಿಗೆ ಚೆನ್ನಾಗಿ ಬಂದಾಗ ಕೋಸು ಈ ಬೆಂಬಲ ಬೆಲೆ ಸಿಗೋದಿಲ್ಲ, ಭಾಳ ಕಮ್ಮಿ, ಹಾಕಿದ ಗಂಟು ಸಮೇತ ಬರೋಕ್ಕೆ ಹೆಚ್ಚು. ಅದರಿಂದ
ಸ್ವಲ್ಪ ಬೆಂಬಲ ಬೆಲೆ ಸರ್ಕಾರದಿಂದ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ ನಿಗದಿ ಬೆಲೆ ಕೊಡಬೇಕು, ಇಷ್ಟೇ ರೇಟ್ ಇದು ಇರಬೇಕು ಅಂತಂದು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ತರಕಾರಿ ಬೆಳೆ ಇಲ್ಲದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆದರೆ ರೈತರ ಹೊಲದಲ್ಲಿ ತರಕಾರಿ ಬೆಳೆ ಬಂದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಬಿದ್ದೋಗ್ಬಿಡ್ತೈತೆ. ಏನು ಹಾಕಬೇಕು ಅನ್ನೋದೇ ತೋರಿಸ್ತಿಲ್ಲ ರೈತನಿಗೆ. ಯಾವ ಬೆಳೆ ಹಾಕಿದ್ರು ಆ ರೈತನ ಬೆಳೆ ಬಂದಾಗ ಆ ರೇಟ್ ಬಿದ್ದೋಗುತ್ತೆ. ಪ್ರತಿಯೊಂದ್ರದ್ದು ಅಷ್ಟೇನೆ, ಪ್ರತಿಯೊಂದು ರೈತ ಬೆಳೆಯ ಪ್ರತಿಯೊಂದು ಬೆಳೆ, ಮೆಕ್ಕೆಜೋಳ, ಕಡಲೆ, ರಾಗಿ, ಈರುಳ್ಳಿ, ಕೋಸು, ತರಕಾರಿ ಯಾವುದೇ ಬೆಳೀಲಿ, ರೈತ ಬೆಳೆ ಬಂತು ಅಂದರೆ ರೇಟ್ ಬಿದ್ದೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ, ನಿಮಗೆ ರೈತರಿಗೆ ಅನುಕೂಲ ಮಾಡಿರಿ, ರೈತರಿಗೆ ಅನುಕೂಲ ಮಾಡಿರಿ. ಯಾಕಂದರೆ ಎಷ್ಟೇ ಬೆಳೆದ್ರೂ ಪ್ರತಿಯೊಬ್ಬ ವ್ಯಕ್ತಿಯೂ ತಿನ್ನೋದೇ ಅನ್ನ, ಹಣ ತಿನ್ನಕ್ಕೆ ಬರೋದಿಲ್ಲ. ರೈತ ಇದ್ರೇ ನಾಡು, ರೈತ ಇಲ್ದಿದ್ರೆ ಯಾರೂ ಇರೋದು ಇಲ್ಲ ಪ್ರಪಂಚದಲ್ಲಿ. ಅನ್ನ ಬೆಳೆಯೇ ರೈತ. ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋದಂದ್ರೆ ಅವನು ತಿನ್ನೋದೇ ಅನ್ನ. ಆದರೆ ಅದು ಅನ್ನ ರೈತ ಬೆಳೆದಿದ್ದೆ. ಆ ರೈತ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗ ಕೊಡ್ರಿ. ನಾವು ದಂಡಿನಕೊರಬೆಟ್ಟಿ ಗ್ರಾಮದಲ್ಲಿ ರೈತರು ಕೋಸು ಬೆಳೆಗಾರರು ಆಗಿದ್ದೀವಿ ಈ ವರ್ಷ. ಈಗ ರೈತರಿಗೆ ಏನಪ್ಪ ಈ ಕೋಸಿನಿಂದ ಲಾಭ ಅಂದರೆ, ಈ ಸರಿ ಒಳ್ಳೆ ರೈತನಿಗೆ ಬಂದು ಚೆನ್ನಾಗಿ ಬಂದಾಗ ಕೋಸು ಈ ಬೆಂಬಲ ಬೆಲೆ ಸಿಗೋದಿಲ್ಲ, ಭಾಳ ಕಮ್ಮಿ, ಹಾಕಿದ ಗಂಟು ಸಮೇತ ಬರೋಕ್ಕೆ ಹೆಚ್ಚು. ಅದರಿಂದ ಸ್ವಲ್ಪ ಬೆಂಬಲ ಬೆಲೆ ಸರ್ಕಾರದಿಂದ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ ನಿಗದಿ ಬೆಲೆ ಕೊಡಬೇಕು, ಇಷ್ಟೇ ರೇಟ್ ಇದು ಇರಬೇಕು ಅಂತಂದು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ತರಕಾರಿ ಬೆಳೆ ಇಲ್ಲದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆದರೆ ರೈತರ ಹೊಲದಲ್ಲಿ ತರಕಾರಿ ಬೆಳೆ ಬಂದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಬಿದ್ದೋಗ್ಬಿಡ್ತೈತೆ. ಏನು ಹಾಕಬೇಕು ಅನ್ನೋದೇ ತೋರಿಸ್ತಿಲ್ಲ ರೈತನಿಗೆ. ಯಾವ ಬೆಳೆ ಹಾಕಿದ್ರು ಆ ರೈತನ ಬೆಳೆ ಬಂದಾಗ ಆ ರೇಟ್ ಬಿದ್ದೋಗುತ್ತೆ. ಪ್ರತಿಯೊಂದ್ರದ್ದು ಅಷ್ಟೇನೆ, ಪ್ರತಿಯೊಂದು ರೈತ ಬೆಳೆಯ ಪ್ರತಿಯೊಂದು ಬೆಳೆ, ಮೆಕ್ಕೆಜೋಳ, ಕಡಲೆ, ರಾಗಿ, ಈರುಳ್ಳಿ, ಕೋಸು, ತರಕಾರಿ ಯಾವುದೇ ಬೆಳೀಲಿ, ರೈತ ಬೆಳೆ ಬಂತು ಅಂದರೆ ರೇಟ್ ಬಿದ್ದೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ, ನಿಮಗೆ ರೈತರಿಗೆ ಅನುಕೂಲ ಮಾಡಿರಿ, ರೈತರಿಗೆ ಅನುಕೂಲ ಮಾಡಿರಿ. ಯಾಕಂದರೆ ಎಷ್ಟೇ ಬೆಳೆದ್ರೂ ಪ್ರತಿಯೊಬ್ಬ ವ್ಯಕ್ತಿಯೂ ತಿನ್ನೋದೇ ಅನ್ನ, ಹಣ ತಿನ್ನಕ್ಕೆ ಬರೋದಿಲ್ಲ. ರೈತ ಇದ್ರೇ ನಾಡು, ರೈತ ಇಲ್ದಿದ್ರೆ ಯಾರೂ ಇರೋದು ಇಲ್ಲ ಪ್ರಪಂಚದಲ್ಲಿ. ಅನ್ನ ಬೆಳೆಯೇ ರೈತ. ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋದಂದ್ರೆ ಅವನು ತಿನ್ನೋದೇ ಅನ್ನ. ಆದರೆ ಅದು ಅನ್ನ ರೈತ ಬೆಳೆದಿದ್ದೆ. ಆ ರೈತ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗ ಕೊಡ್ರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.